ಒಂಟಿ ದಂತದ ಆನೆಯೊಂದು ಬಿಂದಾಸ್ ಆಗಿ ಓಡಾಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಗ್ರಾಮದಲ್ಲಿ ಆನೆ ಭೀಮನ ನಡೆ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ದಿನದಿಂದ ದಿನಕ್ಕೆ ಗ್ರಾಮದಲ್ಲಿ ಆನೆಗಳ ಉಪಟಳ ಹೆಚ್ಚಾದ ಕಾರಣ ಒಂಟಿ ಕೋರೆ ಸಲಗವನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೆಸರುಗದ್ದೆಯಂತ ಹೆದ್ದಾರಿಯಲ್ಲಿ ವಾಹನ ಓಡಿಸುವುದಕ್ಕೆ ಸವಾರರು ಪರದಾಡಿರುವುದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಕಂಡುಬಂದಿದೆ. ಭಾರತ್ ಮಾಲಾ ಯೋಜನೆಯಡಿ ಹೆದ್ದಾರಿ ಅಗಲೀಕರಣ ಕಾರ್ಯ ಆಮೆಗತಿಯಲ್ಲಿ ಸಾಗುತ್ತಿದೆ. ಅಕಾಲಿಕ ಮಳೆಯಿಂದ ರಸ್ತೆಯೆಲ್ಲ ನೀರಿನಿಂದ ತುಂಬಿ ಹೋಗಿದ್ದು ಸವಾರರು ಪರದಾಡುತ್ತಿದ್ದಾರೆ. ಹೀಗಾಗಿ ತ್ವರಿತಗತಿಯಲ್ಲಿ ರಸ್ತೆ ಅಭಿವೃದ್ಧಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇತ್ತ ಬಳ್ಳಾರಿ ಬಿಸಿಲಿಗೆ ಜನ ನಲುಗಿ ಹೋಗಿದ್ದು ನಗರದಲ್ಲಿ ತಾಪಮಾನ 40ರ ಗಡಿ ತಲುಪಿದೆ. ಬಿಸಿಲಿನಿಂದ ರಕ್ಷಣೆ ಪಡೆಯುವುದಕ್ಕೆ ಜನರು ಹರಸಾಹಸ ಪಡುತ್ತಿದ್ದಾರೆ. ದೇಹವನ್ನ ತಂಪಾಗಿ ಇರಿಸುವುದಕ್ಕೆ ಎಳೆನೀರು, ತಂಪು ಪಾನೀಯ, ಹಣ್ಣುಗಳ ಮೊರೆ ಹೋಗ್ತಿದ್ದು ಮೈ ಸುಡುವ ಬಿಸಿಲಿನ ತಾಪ ತಾಳಲಾರದೆ ಮಕ್ಕಳು, ವಯೋವೃದ್ಧರು ಹೈರಾಣಾಗಿದ್ದಾರೆ. ನಾಯಿ ಬೊಗಳಿದ್ದಕ್ಕೆ ವ್ಯಕ್ತಿಯೊಬ್ಬ ಎಳೆನೀರು ಕೊಚ್ಚುವ ಮಚ್ಚಿನಿಂದ ಹಲ್ಲೆ ಮಾಡಿದ ಘಟನೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದಿದೆ. ನಾಯಿ ಪದೇ ಪದೇ ಬೊಗಳಿದ್ದಕ್ಕೆ ಎಳೆನೀರು ವ್ಯಾಪಾರಿ ತನ್ನ ಕೈಯಲ್ಲಿದ್ದ ಮಚ್ಚಿನಿಂದ ಹಲ್ಲೆ ಮಾಡಿದ್ದು ನಾಯಿಯ ಕತ್ತಿನ ಭಾಗದಲ್ಲಿ ತೀವ್ರ ಗಾಯಗಳಾಗಿವೆ. ಬಳಿಕ ಪ್ರಾಣಿ ರಕ್ಷಣೆ ತಂಡ ನಾಯಿಯನ್ನ ಉಳಿಸಿ ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ನಾಯಿ ಮೇಲಿನ ಅಮಾನುಷ ಹಲ್ಲೆಗೆ ಪ್ರಾಣಿ ಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕ್ರಿಕೊಪ್ಪ ಗ್ರಾಮದಲ್ಲಿ ನಿಶ್ಚಿತಾರ್ಥದ ದಿನವೇ ಯುವತಿ ನಾಪತ್ತೆಯಾಗಿದ್ದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಇಂದು ನಿಶ್ಚಿತಾರ್ಥ ಹಾಗೂ ಮೇ 11ಕ್ಕೆ ಮದುವೆ ನಿಗದಿಯಾಗಿದ್ದ ಯುವತಿಯನ್ನ ನರೇಗಲ್ ಗ್ರಾಮದ ಇಬ್ರಾಹಿಂ ಎಂಬಾತ ಪುಸಲಾಯಿಸಿ ಕರೆದೊಯ್ದಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ವಾರಗಿತ್ತಿಯರ ನಡುವೆ ಗಲಾಟೆಯಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಗೋಪಾಲಪುರಂನಲ್ಲಿ ಈ ಗಲಾಟೆ ನಡೆದಿದೆ. 10 ವರ್ಷಗಳ ಹಿಂದೆ ಪ್ರಸನ್ನಕುಮಾರಿ ಪತಿ ಸಾವನ್ನಪ್ಪಿದ್ದು, ಗಂಡ ತೀರಿ ಹೋದ್ಮೇಲೆ ಪತ್ನಿ ಪ್ರಸನ್ನಕುಮಾರಿ ಅದೇ ಮನೆಯಲ್ಲೇ ವಾಸವಿದ್ಲು. ಅಂದಿನಿಂದಲೂ ಆಸ್ತಿಗಾಗಿ ವಾರಗಿತ್ತಿ ದೇವಿ ಕಿರಿಕ್ ಮಾಡ್ತಿದ್ಲಂತೆ. ಗೋಪಾಲಪುರಂನ ಮನೆ ಪ್ರಸನ್ನಕುಮಾರಿ ಹೆಸರಲ್ಲಿದ್ದು, ಇದೀಗ ಏಕಾಏಕಿ ನಂದಿನಿ ದೇವಿ ಹುಡುಗರನ್ನ ಕರೆಸಿ ಹಲ್ಲೆ ಮಾಡಿದ್ದಾಳೆ. ಮನೆಯ ಬಾಗಿಲು ಮುರಿದು ಯುವಕರು ನುಗ್ಗಿ ದಾಂಧಲೆ ಮಾಡಿದ್ದು ರಕ್ಷಣೆ ಕೋರಿ ಪ್ರಸನ್ನಕುಮಾರಿ ಕಣ್ಣೀರಿಟ್ಟಿದ್ದಾಳೆ. ಅಂಧ ವಿದ್ಯಾರ್ಥಿಯೊಬ್ಬ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 96% ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಾಂಬ ಗ್ರಾಮದ ಅಮಿತ್ ಸಂಜಯ್ ಗಿಡ್ಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬರೋಬ್ಬರಿ 96% ಅಂಕಗಳನ್ನು ಗಳಿಸಿ ಎಲ್ಲರ ಗಮನ ಸೆಳೆದಿದ್ದಾನೆ. ಕೂಲಿ ಕಾರ್ಮಿಕನ ಮಗನ ಈ ಸಾಧನೆಗೆ ಗ್ರಾಮವೇ ಹೆಮ್ಮೆ ಪಡುತ್ತಿದೆ. ಅಷ್ಟೇ ಅಲ್ಲದೆ ಸಂಗೀತದಲ್ಲಿಯೂ ಎತ್ತಿದ ಕೈ ಅನ್ನೋದು ಮತ್ತೊಂದು ವಿಶೇಷ. ಅಕ್ರಮ ಗೋ ಸಾಗಾಟದ ವಾಹನ ತಡೆದು ಬಿಜೆಪಿ ಶಾಸಕ 23 ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುವಾಗ ಶಾಸಕ ಶರಣು ಸಾಲಗಾರ್ ಆಲಗೂಡ ಗ್ರಾಮದ ಬಳಿ ಗೋವುಗಳ ರಕ್ಷಣೆ ಮಾಡಿದ್ದಾರೆ. ಒಂದು ಎತ್ತು ವಾಹನದಲ್ಲೇ ಸಾವನ್ನಪ್ಪಿದ್ದು ಸ್ಥಳದಲ್ಲೇ ಅಂತ್ಯಕ್ರಿಯೆ ಮಾಡಿದ್ದಾರೆ. ಸ್ಥಳಕ್ಕೆ ಮಂಟಾಳ ಪೊಲೀಸ್ ಠಾಣೆ ಪಿಎಸ್ಐ ಸುವರ್ಣ ಭೇಟಿ ನೀಡಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಾಸಕ ಸೂಚನೆ ನೀಡಿದ್ದಾರೆ. ಚಿನ್ನ ಕೊಡಿಸುವುದಾಗಿ 2 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತೆ ಸವಿತಾ ರೆಡ್ಡಿ ಪುನೀತ್ ಜೊತೆ ಮಾತನಾಡಿರುವ ಆಡಿಯೋ ಲಭ್ಯವಾಗಿದೆ. ನಯವಾಗಿ 2 ಕೋಟಿ ಹಣ ಕೊಟ್ಟರೆ ಈಗಲೇ ನಿಮಗೆ ಬೇಕಿರುವ ಚಿನ್ನ ಕೊಡಿಸುವುದಾಗಿ ನಂಬಿಸಿದ್ದಳು. ಏರ್ಪೋರ್ಟ್ನಿಂದ ಎಂಪಿ ಜ್ಯುವೆಲರ್ಸ್ ಮಾಲೀಕ ಚಿನ್ನಾಭರಣ ತೆಗೆದುಕೊಂಡು ಬರುತ್ತಿದ್ದಾರೆ. ಮಧ್ಯಾಹ್ನದ ವೇಳೆ ಹಣ ಕೊಟ್ಟರೆ ಚಿನ್ನ ಕೊಡುತ್ತಾರೆ ಅಂತ ಮೋಸ ಮಾಡಿದ್ಲು. ಬಳಿಕ ಹಣ ಕೊಡಿಸಿ ತನಗೆ ಏನೂ ಗೊತ್ತಿಲ್ಲ ಎನ್ನುವ ರೀತಿ ಸವಿತಾ ಜಾರಿಕೊಂಡಿದ್ದು ಆಡಿಯೋ ಲಭ್ಯವಾದ ಬೆನ್ನಲ್ಲೇ ಎಚ್ಎಸ್ಆರ್ ಠಾಣೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಜನಗಣತಿ ವೇಳೆ ಮಹಿಳಾ ಸಿಬ್ಬಂದಿಗೆ ಅಶ್ಲೀಲವಾಗಿ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಬೆಂಗಳೂರಿನ ಆರ್ಟಿ ನಗರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ದಿನ್ನೂರು ರಸ್ತೆ ಅಪಾರ್ಟ್ಮೆಂಟ್ನಲ್ಲಿ ಜನಗಣತಿಗೆ ಅಂತ ವೀಣಾ ಎಂಬುವವರು ಹೋಗಿದ್ರು. ಈ ವೇಳೆ ಅಪಾರ್ಟ್ಮೆಂಟ್ನಲ್ಲಿ ಜನಗಣತಿಗೆ ಬಿಡುವುದಿಲ್ಲ ಅಂತ ನಿವಾಸಿ ಅಶ್ಲೀಲ ಪದ ಬಳಸಿ ನಿಂದಿಸಿದ್ದಾನೆ. ಘಟನೆ ಸಂಬಂಧ ಅಪಾರ್ಟ್ಮೆಂಟ್ ನಿವಾಸಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.